ಎಚ್. ವಿ. ಸಾವಿತ್ರಮ್ಮ 1916 ರಿಂದ 2012. 19ನೆಯ ಶತಮಾನದ ಪೂರ್ವಾರ್ಧದಲ್ಲೇ ಇಡೀ ಮನೆತನ ಶಿಕ್ಷಣ ಪಡೆದದ್ದು ಒಂದು ದಾಖಲಾರ್ಹ ಸಂಗತಿಯೆನಿಸಿದೆ. ತಂದೆ ವೆಂಕಟದಾಸಪ್ಪ ಹಾಗೂ ತಾಯಿ ಪಾರ್ವತಮ್ಮ ಈರ್ವರೂ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದರು. ಹಾಗೆ ಪಾರ್ವತಮ್ಮನ ಅಕ್ಕ ನಾಗಮ್ಮನವರೂ ಸಂಸ್ಕೃತ ಶಿಕ್ಷಕಿಯಾಗಿದ್ದರು. ಇವರ ಅಜ್ಜಿ 140 ವರ್ಷಗಳ ಹಿಂದೆ ಶಿಕ್ಷಕಿಯಾಗಿದ್ದರಂತೆ. ಇಂತಹ ಮನೆತನದಲ್ಲಿ ವೆಂಕಟದಾಸಪ್ಪ ಪಾರ್ವತಮ್ಮಳ ಮಗಳಾಗಿ 1916 ಅಕ್ಟೋಬರ್ 16 ರಂದು ಸಾವಿತ್ರಮ್ಮ ಜನಿಸುತ್ತಾರೆ. ಸಾವಿತ್ರಮ್ಮನ ಅಕ್ಕ ಬೆಳವಾಡಿ ಎಸ್. ವೆಂಕಟಲಕ್ಷ್ಮಮ್ಮ ಕಳೆದ ಶತಮಾನದ ಪ್ರಾರಂಭದಲ್ಲಿ ಎಂ.ಎ. ಮುಗಿಸಿ ಶಿಕ್ಷಣ ಇಲಾಖೆಯಲ್ಲಿ ಮೊದಲ ನಿರ್ದೇಶಕರಾಗಿದ್ದರು. ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿದ್ದಾಗ 11ನೇ ವಯಸ್ಸಿಗೆ ಬಿ. ರಾಮಸ್ವಾಮಿ ಅವರೊಂದಿಗೆ ಮದುವೆಯಾಗುತ್ತಾರೆ. ಕನ್ನಡ ಇಂಗ್ಲಿಷ್ ಸಂಸ್ಕೃತ ಭಾಷೆಯಲ್ಲಿ ಪ್ರೌಢಿಮೆ ಹೊಂದಿದ್ದ ರಾಮಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ.ಎ. ಮುಗಿಸುತ್ತಾರೆ. ನಂತರ ಹೈದರಾಬಾದ್ಗೆ ಬಂದು ನೆಲೆಸುತ್ತಾರೆ. ಇವರೂ ಕೂಡ ಸಾಹಿತಿಗಳಾಗಿದ್ದಾರೆ. ಗೀತಾವಾಕ್ಯಾಮೃತಂ ಎನ್ನುವ 10ನೇ ಶತಮಾನದ ರಾಜಕಾರಣದ ಸಂಸ್ಕೃತ ಸೂತ್ರಗಳ ಗ್ರಂಥವನ್ನು ಉಳಿದವರೊಡನೆ ಸಂಪಾದಿಸಿದ್ದಾರೆ. ಸಾವಿತ್ರಮ್ಮ ಹೈದರಾಬಾದ್ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮನೆಯಲ್ಲಿ ಕನ್ನಡ ಸಂಘ ಸ್ಥಾಪಿಸಿ ಕಾವ್ಯವಾಚನ, ಕಥಾವಾಚನ, ಸಮೂಹ ಗೀತೆ, ನಾಟಕಗಳನ್ನು ರೂಪಿಸತೊಡಗಿದರು. ತೆಲುಗು, ಹಿಂದಿಯ ಆರ್ಭಟದಲ್ಲಿದ್ದ ಹೈದರಾಬಾದದಲ್ಲಿ ಪಂಜೆ ಮಂಗೇಶರಾಯರು, ಕುವೆಂಪು, ಕಾರಂತ, ರಾಜರತ್ನಂರ ಕೃತಿಗಳನ್ನು ಓದಲು ಪ್ರೇರೇಪಿಸಿದರು. ಕನ್ನಡ ಬೆಳೆಸಿದರು. ಮದುವೆಯಾಗಿ ಮಕ್ಕಳು ಜನಿಸಿದ ನಂತರವೂ ಎಸ್.ಎಸ್.ಎಲ್.ಸಿ, ಇಂಟರ್ಮಿಡಿಯಟ್, ಬಿ.ಎ. ಎಂ.ಎ. ಪದವಿ ಮುಗಿಸುತ್ತಾರೆ. 1970 ರಲ್ಲಿ ಚಿಕ್ಕಬಳ್ಳಾಪುರ ಕಾಲೇಜಿಗೆ ಉಪನ್ಯಾಸಕಿಯಾಗಿ ಕಾರ್ಯಾರಂಭ ಮಾಡುತ್ತಾರೆ. ಪತಿ ರಾಮಸ್ವಾಮಿ 2001 ರಲ್ಲಿ ನಿಧನರಾಗಲು ಸಮಗ್ರ ಬರಹಗಳ ಮಧುರ ಸ್ಮೃತಿ ಯನ್ನು ಹೊರತರುತ್ತಾರೆ. ಬರಡು ಬರಹಗಳು, ಸುದ್ದಿಸುಂಕಮ್ಮ ಎನ್ನುವ 3 ಕೃತಿಗಳನ್ನು ಹೊರತರುತ್ತಾರೆ. ಸುಮಾರು 1 ಶತಮಾನದ ತಮ್ಮ ಬಾಳಿನಲ್ಲಾದ ಅಪರೂಪವೆನಿಸಿದ ಸ್ಮೃತಿ ಪಟದಲ್ಲಿನ ಘಟನೆಗಳನ್ನೆಲ್ಲ ಹಿಡಿದಿಟ್ಟಿದ್ದಾರೆ. ಹೈದರಾಬಾದ ನಗರದಲ್ಲಿನ ಅವರ ಮನೆ ಇಡೀ ಕನ್ನಡ ಬರಹಗಾರರ ತವರು ಮನೆಯಾಗಿತ್ತು. ಸ್ನೇಹಮಯಿಯಾಗಿ, ಪ್ರೀತಿ, ಅಕ್ಕರೆ, ಮಮತೆಯ ಪ್ರತಿರೂಪವಾಗಿ ಅಂದಿನ ಲೇಖಕ-ಲೇಖಕಿಯರನ್ನು ಪ್ರೋತ್ಸಾಹಿಸಿದ ಇವರು ಇಹಲೋಕ ತ್ಯಜಿಸಿದ್ದು 2012 ರಲ್ಲಿ. ಕೃಪೆ, ಪ್ರಜಾವಾಣಿ ಸಾಪ್ತಾಹಿಕ ಜೂನ್ 10 ರ ಸಂಚಿಕೆ.